ಇಲ್ಲಿ ಕಣ್ಣುಗಳು ಮಾತ್ರ ಹೇಗೆ ಕಾಣ್ತಾ ಇದೆ, ನಿಜವಾದ ಕಣ್ಣುಗಳನ್ನು ಅನ್ನೋ ತರ ಫೀಲ್ ಕೊಡುತ್ತೆ. ಅದರಲ್ಲೂ ನಾವು ಎಲ್ಲ ಗಣಪತಿಗಳನ್ನ ಒಂದು ಪ್ರತಿಷ್ಠಾಪನೆ ಮಾಡ್ತೀವಿ, ಆದ್ರೆ ಇಲ್ಲಿ ಮಾತ್ರ 3 ತಿಂಗಳು ಮುಂಚೆನೆ ಗಣಪತಿಯನ್ನ ಮತ್ತೆ ಆಂಜನೇಯ ಸ್ವಾಮಿ ಪ್ರತಿಮೆಯನ್ನ ರೆಡಿ ಮಾಡಿಸಿದ್ದಾರೆ. ತುಂಬಾ ಅದ್ಭುತವಾದಂತಹ ಕಾನ್ಸೆಪ್ಟ್. ಈ ಗ್ರೀನರಿ ಎಲ್ಲ ನೋಡ್ತಾ ಇದ್ರೆ ನಿಜವಾದ ಒಂದು ದ್ವೀಪಕ್ಕೆ ಬಂದಿದ್ದೀವಿ ಅಂತ ಅನ್ಸುತ್ತೆ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀವಿ. ಗೈಸ್, ನಾವು ಇವಾಗ ರಾಣೆಬೆನ್ನೂರಿಗೆ ಬಂದಿದ್ದೀವಿ. ಇನ್ನೇನು ಎಲ್ಲ ಗಣಪತಿಗಳು ಹೋಗ್ತಾ ಇದಾವೆ. ಈ ಸರ್ತಿ ಹಬ್ಬ ಬಂದಿದ್ದು ಗೊತ್ತಾಗಲಿಲ್ಲ, ಮುಗ್ದಿದ್ದು ಗೊತ್ತಾಗಲಿಲ್ಲ, ಯಾಕಂದ್ರೆ ಸೌಂಡೇ ಇಲ್ಲ. ಆದರೆ ಇಲ್ಲಿ ರಾಣೆಬೆನ್ನೂರಿನಲ್ಲಿ ಜನಗಳ ಕೋರಿಕೆ ಮೇರೆಗೆ ಇನ್ನೂ 15 ಡೇಸ್ ಇರುತ್ತೆ. ರಾಣೆಬೆನ್ನೂರಿನ ಗಂಗಾಜಲ ದೇವಸ್ಥಾನದ ಪಕ್ಕದಲ್ಲೇ ಇದೇ ಮೊದಲನೇ ಬಾರಿಗೆ ತುಂಬಾ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಅಂತೇಳಿ 10 ಗ್ರಾಮ್ ಚಿನ್ನವನ್ನು ಸಹ ಇಟ್ಟಿದ್ದಾರೆ. ಸೂಪರ್ ಅಲ್ವಾ? ಮೊದಲು ಇವಾಗ ಗೋಲ್ಡ್ ರೇಟ್ 10 ಗ್ರಾಮಿಗೆ 1 ಲಕ್ಷ ಆಗೈತೆ. ಗೈಸ್, ನಾವು ಇವಾಗ ರಾಣೆಬೆನ್ನೂರಿನ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಭರ್ಜರಿ ಆಗಿದೆ ಅಂತ ಮಾತ್ರ ಗೊತ್ತಾಗ್ತಿದೆ. ಇಲ್ಲಿ ಎಲ್ಲರೂ ಸುತ್ತಮುತ್ತ ಊರುಗಳಿಂದ ಬಂದಿದ್ರು. ಹರಿಹರ, ಬ್ಯಾಡ್ಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ನೋಡ್ತಾ ಇದ್ದೀರಾ, ಗಂಗಾಜಲ ಚೌಡೇಶ್ವರಿ ಪಕ್ಕದಲ್ಲೇ ಇರೋದು ಅನ್ನದಾತ ಮಹಾಗಣಪತಿ ಮಂಟಪ. ಬನ್ನಿ ಹೋಗೋಣ, ನೋಡ್ಕೊಂಬರೋಣ ಹೆಂಗಿದೆ ಅಂತೇಳಿ. ನೀವೇ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ನೋಡ್ತಾ ಇದ್ರೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಂತ ಪಕ್ಕ ಆಗುತ್ತೆ. ಈ ಟೈಮಲ್ಲಿ ನೀವು ಹೋಗಬೇಕು. ಇನ್ನೊಂದು ವಾರ 15 ದಿನ ಇರ್ಬೋದು ಅಷ್ಟೇ ಅಂತ ನನ್ಗನ್ಸುತ್ತೆ. ತುಂಬ ಲೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಯಾಕಂದರೆ ಇನ್ಮೇಲೆ ಗಣಪತಿ ಹಬ್ಬ ಮುಗ್ದೇ ಹೋಯ್ತು, ಇನ್ಮೇಲೆ ಎಲ್ಲೂ ಹೋಗೋದಿಲ್ಲ ಅಂತ ಅನ್ಕೊಂಡಿರೋರಿಗೆ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಹೋಗಿ ನೋಡ್ಕೊಂಬರ್ಬೋದು ಆರಾಮ್ಸೆ. ನಿಮಗೆ ಗೊತ್ತಿರೋ ಹಾಗೆ ಈ ಹಬ್ಬಕ್ಕೆ 6 ತಿಂಗಳಿಂದ 3-4 ತಿಂಗಳಿಂದ ಒಂದೊಂದು ರೀತಿಯ ಕಾನ್ಸೆಪ್ಟ್ ನಮ್ಮನ್ನು ತರಬೇಕು ಅಂತೇಳಿ ಎಲ್ಲರೂ ಫ್ರೆಂಡ್ಸ್ ಸೇರಿ ಏನು ಎತ್ತ ಎಲ್ಲ ಚರ್ಚೆ ಮಾಡ್ತಾರೆ. ಎಲ್ರಿಗೂ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತೆಲ್ಲ ಎಷ್ಟೊಂದು ಎಫರ್ಟ್ ಹಾಕಿ ಇಷ್ಟು ಚೆನ್ನಾಗಿ ಮಾಡ್ತಾರೆ. ಇವಾಗಿನ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ನೆಕ್ಸ್ಟ್ ಇಯರ್ ಯಾವ ರೀತಿ ಗಣಪತಿ ಹಬ್ಬ ಬರುತ್ತೆ ಅನ್ನೋದೇ ಡೌಟು. ಇಷ್ಟೊಂದು ಉತ್ಸಾಹ ಇರುತ್ತಾ ಇಲ್ವಾ ಅಂತ ಅನ್ಸುತ್ತೆ ಅಲ್ವಾ? ಗೈಸ್, ನಿಮಗೆಲ್ಲ ಏನು ಅನ್ಸುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಇಲ್ಲಿ ನಾವು 2 ರೀತಿಯ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಒಂದು ನಾವು ಬೋಟಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಬೋದು, ಇನ್ನೊಂದು ಬ್ರಿಡ್ಜ್ ಮೇಲೆ. ಅಂದರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೇಗೆ ಇವಾಗ ಸೇತುವೆನ ಮಾಡಿದಾರೋ ಹಾಗೆ ಇಲ್ಲೂ ಸಹ ಸೇತುವೆನ ಮಾಡಿದ್ದಾರೆ. ಎರಡನ್ನೂ ನಾವಿಲ್ಲಿ ಫೀಲ್ ಮಾಡ್ಬೋದು. ಮತ್ತು ಇಲ್ಲಿ ಟಿಕೆಟ್ ತುಂಬ ಕಾಸ್ಟ್ಲಿ ಇರುತ್ತಾ ಏನು ಅಂತೆಲ್ಲ ಅನ್ಕೋಬೋದು. ಕಾಸ್ಟ್ಲಿ ಏನೂ ಇಲ್ಲ, ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಅದ್ಭುತವನ್ನು ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವು ಯಾವ ಗಣಪತಿ ನೋಡಕ್ಕೆ ಹೋಗಲೇ ಇಲ್ಲ, ಮಕ್ಕಳನ್ನ ಕರ್ಕೊಂಡು ಅನ್ನೋರಿಗೆ, ಮತ್ತು ಎಲ್ಲೆಲ್ಲಿ ಹೇಗೆ ಮಾಡಿದ್ದಾರೆ ಎಲ್ಲವನ್ನು ತೋರಿಸ್ಬೇಕು ನಮ್ಮ ಫ್ಯಾಮಿಲಿಗೆ ಅಂತ ಅನ್ಕೊಂಡಿರೋರಿಗೆ ಇಲ್ಲಿ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಹಬ್ಬಕ್ಕೆ ಅಂದರೆ ಈ ಥರ ಎಲ್ಲ ಕಡೆ ನಾವು ನೋಡಬೇಕು ಅಂತಂದರೆ ಮತ್ತೊಂದು ವರ್ಷ ಕಾಯಬೇಕು. ನಮ್ಮ ಹಿಂದೂಗಳ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಒಂದು ವಿಶೇಷ ಸ್ಥಾನ, ಅದರಲ್ಲೂ ಗಣಪತಿ ಹಬ್ಬ ಅಂದರೆ ಒಂದು ಕೈ ಮೇಲೇನೆ ಅಲ್ವಾ? ಆವಾಗಲೇ ಹೇಳಿದಾಗೆ ಬೋಟು ಮತ್ತು ಬ್ರಿಡ್ಜ್ ಅಂದರೆ ಬೋಟಲ್ಲಿ ಹೋದರೆ ಲಕ್ಕಿ ಡ್ರಾ ಕೂಪನ್ ಕೊಡ್ತಾರೆ. ಒಳಗಡೆ ಬಂದು ಒಂದು ಬಾಕ್ಸಲ್ಲಿ ಇಟ್ಟಿರ್ತಾರೆ. ಗಣೇಶನ ವಿಸರ್ಜನೆ ದಿನ ತೆಗೆದು ಮಕ್ಕಳ ಕೈಯಿಂದನೇ ತೆಗೆಸಿ ಯಾರ ಹೆಸರು ಬಂದಿರುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಲಕ್ಕಿ ಡ್ರಾ ಅದೆಲ್ಲ ಒಂದು ಒಳ್ಳೆ ಕಾನ್ಸೆಪ್ಟೇ ಇಲ್ಲ ಅಂತಲ್ಲ, ಆದರೆ ನಾವು ಬೋಟಲ್ಲಿ ಹೋದರೆ ಮಾತ್ರ ಒಂದು ಒಳ್ಳೆ ಪ್ರಪಂಚವನ್ನು ನೋಡೋಕ್ಕೆ ತುಂಬ ಅದ್ಭುತ ಅನಿಸುತ್ತೆ. ಮತ್ತು ಇಲ್ಲಿ ಒಳಗಡೆ ಮಂತ್ರಾಲಯ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಎಲ್ಲ ದೇವಸ್ಥಾನಗಳನ್ನ ಮಾಡಿದರೆ. ನಾನಿಲ್ಲ ಅದೆಲ್ಲ ತೋರಿಸ್ತಿಲ್ಲ, ನೀವೇ ಬಂದಿಲ್ಲ ಫೀಲ್ ಮಾಡಬೇಕು. ಇದೆಲ್ಲವನ್ನು ಮಕ್ಕಳನ್ನ ಸಂಜೆ ಕರ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಗೈಸ್, ನೋಡಿದ್ರಲ್ವ, ಒಂದು ದ್ವೀಪದಲ್ಲಿ ಬಂದ್ವಿ ಅಂತ ಅನಿಸ್ತು. ಒಂಥರ ಎಲ್ಲ ಪ್ರಕೃತಿಯ ನಡುವೆ ನಾವು ಬಂದಂಗೆ ಆಯಿತು. ಒಂಥರ ಲೈಟಿಂಗ್ಸು ಅದೆಲ್ಲ ನೋಡ್ತಿದ್ರೆ ತುಂಬ ಚೆನ್ನಾಗಿ ಅನಿಸ್ತು. ನಾವು ಇವಾಗ ಬಂದ್ವಿ ಗಣಪತಿಯ ದರ್ಶನ ಮಾಡ್ಕೊಳ್ಳೋಕ್ಕೆ. ಆ ಕಡೆಯಿಂದ ಈ ಕಡೆಗೆ ಗಣಪತಿ ದರ್ಶನ ಮಾಡ್ಕೊಳ್ಳೋಕ್ಕೆ ನಮಗೆ ಬೋಟಲ್ಲಿ ಬಿಡ್ತಾರೆ. ನಮಸ್ತೆ, ನಿಮ್ಮ ಹೆಸರು? ನಾಗರಾಜ್ ರಣಚಿದ್ದಪ್ಪ ಸಾಲ್ಗಿರಿ ಅಂತ, ರಾಣೆಬೆನ್ನೂರು. ಇವಾಗ ಅನ್ನದಾತ ಅಂತ ಕಾನ್ಸೆಪ್ಟ್ ಅದ್ಭುತವಾಗಿ ಫಸ್ಟ್ ಟೈಮ್ ಅಂತ ಹೇಳ್ತೀವಿ. ಚೆನ್ನಾಗಿ ಮಾಡ್ತಿದ್ದೆ. ನಿಮ್ಗೆ ಏನಂತ ಇದೇ ಥರ ಮಾಡಬೇಕು ಅಂತ ಯಾವ? ಅದೇ ಮೇಡಮ್, ಲಾಸ್ಟ್ ಟೈಮ್ ನಾನು ವಿರಾಟಿಂದು ಮಗನಾವತಿ ಅಂತಂತ ನಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಮಾಡಿದ್ವಿ. ಅವಾಗ ಆ ಗಣಪತಿ ಮಾಡಬೇಕಾದ್ರೆ ಇದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಬಂತಂದ್ರೆ ಗಣಪತಿನ ಆಶೀರ್ವಾದದಿಂದ ಇದೇ ಟೈಪ್ ಮಾಡ್ಬೇಕಂತ ನಮ್ಗೊಂದು ಇದಾಯ್ತು, ಆಜ್ಞೆ ಆಯ್ತು. ಅದೇ ಟೈಪ್ ಮಾಡ್ಬೇಕಂತ ನಾವು ಲಾಸ್ಟ್ 1 ವರ್ಷದಿಂದ ಸ್ಕೆಚ್ ಮಾಡಿ ಈ ಟೈಪ್ ಮಾಡಿರೋದು. ಗಣಪತಿ ಎಷ್ಟಾಯ್ತು? 19 ಹಿಡಿಯೋದು. ಇಲ್ಲ ತಂದಿಲ್ಲ ಮೇಡಮ್, ಇಲ್ಲೇ ಮಾಡಿರೋದು, ಇಲ್ಲೇ ಮಾಡ್ಸಿರೋದು, ಇಲ್ಲೇ ರೆಡಿ ಮಾಡಿರೋದು, ಇಲ್ಲೇ ಮಾಡಿರೋದು. ಮತ್ತೆ ಇದೆಲ್ಲ ಕಾನ್ಸೆಪ್ಟ್ ಅದು ಆಕ್ಚುಲಿ ಶಿವಮೊಗ್ಗದಿಂದ ರಾಜಶೇಖರ್ ಸರ್ ಮತ್ತು ಕೋಮಲ್ ರಾಜ್ ಅಂತಂದೇಳಿ ಅವ್ರಿಬ್ಬರು ಬಂದ್ಬಿಟ್ಟಿದೆ. ಕೋಲ್ಕತ್ತಾ ಹುಡುಗರು ಅವ್ರಿಗೆ ಬಂದು ಸಪೋರ್ಟ್ ಮಾಡಿದ್ರು. ಪರಿಸರ ಉಳಿಸೋಕೋಸ್ಕರ ಮತ್ತು ವನ್ಯಜೀವಿಗಳನ್ನು ಉಳಿಸೋಕೋಸ್ಕರ, ಆಮೇಲೆ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಆ ತರ ಎಂಟರ್ಟೈನ್ಮೆಂಟ್ ಮಾಡೋಕ್ಕಂತ ಈ ಟೈಪ್ ಮಾಡಿರೋದು. ನಮ್ದು ಆಕ್ಚುಲಿ ಗೌರ್ಮೆಂಟ್ ಇದು ಡಿಪಾರ್ಟ್ಮೆಂಟ್ ಇಂದ 31 ಡೇಸ್ ಅಲಾಟ್ ಆಗಿರೋದು. ಜನ ಎಕ್ಸ್ಪೆಕ್ಟೇಷನ್ ಇಟ್ಟರೆ ಇನ್ನು 15 ದಿವಸ ಹೆಚ್ಚು ಮಾಡ್ತಾರೆ. ಅಂದ್ರೆ 2 ತರ ಆಪ್ಷನ್ ಇಟ್ಟಿದ್ದೀನಿ. ಆಕ್ಚುಲಿ ಫಸ್ಟ್ ಗೆ ಮಾಡಿದ್ ನಾವು ಬೋಟಿಂಗ್ ಅಷ್ಟೇ, ಆಮೇಲೆ ಜನಕ್ಕೆ ಫೀಲ್ ಆಗ್ಲಿ ಅಂತ 2 ಬ್ರಿಡ್ಜ್ ಮಾಡಿಸಿ. 3 ತಿಂಗಳಿಂದ ಬಹಳ ಕಷ್ಟಪಟ್ಟು ಅಷ್ಟು ನಾನು ನಮ್ಮ ಟೀಮ್ ಎಲ್ಲ ಮಳೆಯಲ್ಲಿ ಕೆಸರಲ್ಲಿ ಎಲ್ಲರೂ ಬಿದ್ದು ಓಡಾಡಿ ಆ ಟೈಪ್ ಕೆಲಸ ಮಾಡಿದ್ವಿ. 3 ತಿಂಗಳ ಟೈಮ್ ತಗೊಂಡಿದ್ವಿ. ಅಲ್ಲಿ ಬೋಟಿಂದ ಬಂದು ಇಲ್ಲಿ ಗಣಪತಿ ದರ್ಶನ ಮಾಡ್ಕೊಳ್ಳೋದು. ಅದರಲ್ಲೂ ಗಣಪತಿ ಅಂತೂ ತುಂಬ ಅದ್ಭುತವಾಗಿದೆ. ಆಂಜನೇಯ ಸ್ವಾಮಿಯ ಒಂದು ಹೆಗಲ ಮೇಲೆ ಕೂತಿರೋ ಥರ. ಗೈಸ್, ಇಷ್ಟ ಆಯ್ತಲ್ವಾ? ಹಾಗಾದರೆ ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.